ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮುಂಬೈಯಿಂದ ಗೋವಾ ಹೊಂಟಿದ್ವಿ. ಸಿಯುನ್ ಹಾಲಿಡೇ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಹಾಗಾಗಿ ಒಂದೆರಡು ದಿನ ಗೋವಾದಾಗ ಇದು ಬರೋಣ ಅಂತಂದು ಹೊಂಟಿದ್ವಿ. ನಾವು ಬಿಟ್ಟು ಕೂಡಲೇ ಟೈಮಿಂಗ್ ಚೆಕ್ ಮಾಡಿದ್ರೆ ಗೋವಾ ರೀಚ್ ಆಗಾಕ ಒಂದು 10 hour 40 minutes ಅಂತಂದು ತೋರ್ಸಾಕತ್ತಿತ್ತು ಟೈಮಿಂಗ್ಸ. ಬೆಳಗ್ಗೆ 5:40ಗೆಲ್ಲ ಬಿಟ್ಟಿದ್ವಿ. ಟ್ರಾಫಿಕ್ ಇರ್ತೈತೆ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಇದು ಮುಂಬೈ ಗೋವಾ ಹೈವೇ ಏನೈತಲ್ಲ, ಭಾಳ ಟ್ರಾಫಿಕ್ ಕಡಿಮೆ ಇತ್ತು. ಆರಾಮ್ ಅನ್ಸಾಕತ್ತಿತ್ತು ನಮಗೆ. ಹೋಗುವಾಗಂತೂ ಏನು ಟ್ರಾಫಿಕ್ ಹತ್ತಲಿಲ್ಲ. ಸ್ಟಾರ್ಟಿಂಗ ಶವರ ನೋಡ್ರಿ ಎಲ್ಲ ನಿದ್ದೆ ಮಾಡತ್ತಾನ. ಸೈಡಿಗೆ ವ್ಯೂ ಎಲ್ಲ ಭಾಳ ಸೀನಿಕ್ ವ್ಯೂ ಇತ್ತು. ಎಲ್ಲೂ ಕ್ರೌಡ್ ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ. ಸಿಯಾರ ಎದ್ದು ಕುಂತಿದ್ಲ, ಅವನು ಎದ್ದು ಕುಂತ ಏನಾರು ತಿಂತಾರನ ಅದು ಕೇಳಿದ್ರೆ ಏನೋ ತಿನ್ನೋಕು ಅಲ್ಲಿ ಅನ್ನಕತ್ತಿದ್ರು. ಬೆಳಗ್ಗೆ ಲಘು ಬಿಟ್ಟಿದ್ರಿಂದ ನನಗೆ ಹಸುವಾಗಿತ್ತು. ನಾವು ಒಂದು ಸ್ವಲ್ಪ ತಿನ್ಕೊತ ಚಿಪ್ಸ್ ಎಲ್ಲ ತಿನ್ಕೊತ ಹೊಂಟಿದ್ವಿ. ಜರ್ನಿ ಮಾತ್ರ ಮಸ್ತ್ ಮೇಲಿಲ್ಲ. ನೋಡ್ರಿಲ್ಲೇ ವ್ಯೂ ಎಲ್ಲ ಎಷ್ಟು ಚಂದ ಐತಿ. ಫಾಗಿ ಅನ್ಸತ್ತಿತ್ತು. ಸ್ವಲ್ಪ ಸೈಡಿಗೆ ಹಿಲ್ಲೆಲ್ಲ ಇತ್ತು. ಬೆಳಗ್ಗೆ 9:30 10 ಆಗಕ್ಕೆ ಬಂದಿತ್ತು. ನಾಷ್ಟಾಕ್ಕೆ ನಿಲ್ಸಿದ್ವಿ. ಅಲ್ಲಿ ನಾಷ್ಟ ಒಂದೇ ಟೈಪ್ ಇತ್ತು, ಮಿಸळ ಪಾವ. ಅದನ್ನು ತಿಂದು ಶೌರ್ಯಾಗ ಸಿಯಾರ ಎಲ್ಲ ಫ್ರೆಶ್ ಅಪ್ ಮಾಡಿಸಿ ಮುಂದೆ ಹೊಂಟ್ವಿ. ಇದು ಅತಿಥಿ ಗ್ರ್ಯಾಂಡ್ ಅಂತಂದು ಹೈವೇ ಒಳಗೆ ಬಂದಿತ್ತು. ಅದೊಂದು ಚಲೋ ಇತ್ತು. ಮತ್ತು ಅಲ್ಲಿಂದ ಡಿಸ್ಟೆನ್ಸ್ 6 hour 9 minutes ತೋರ್ಸತ್ತಿತ್ತು. ಮತ್ತು ನಾಷ್ಟ ಮಾಡಿದ ಕೂಡಲೇ ಶೌರ್ಯ ಸಿಯಾರ ಮತ್ತು ಮಕ್ಕೊಂಬಿಟ್ರೆ. ಮುಂದೊಂದು ಸ್ವಲ್ಪ ಒಂದು ಕಡೆ ಅಷ್ಟು ರೋಡ್ ರಿಪೇರಿ ಐತೆ ಅಂತ ಹೇಳಿದರು. ಸೊ ಅದು ಇಲ್ಲೇ ಐತೆ ನೋಡ್ರಿ. ಇಲ್ಲೇ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಹತ್ತತ್ರ ಒಂದು ಹಾಫ್ ಆನ್ ಅವರ್ ಅಷ್ಟೇ ರೋಡ್ ರಿಪೇರಿ ಅನ್ನಿಸ್ತು. ಉಳ್ಕಿದ ಕಡೆ ಎಲ್ಲ ರೋಡ್ ಚಲೋನ ಇತ್ತು. ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ನಾವು ಗಾಡಿ ನಿಲ್ಲಿಸೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ನಾವು ಇಲ್ಲೇ ಊಟ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮುಂದೆ ಗೋವಾ ಒಂದು 50 kilometer ಇತ್ತು ಅನಿಸ್ತೈತಿ. ಫಿಶ್ ಫ್ರೈ, ಚಿಕನ್, ಆಮೇಲೆ ಫ್ರೈಡ್ ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಆಮ್ಲೆಟ್ ಎಲ್ಲ ಭಾಳ ಚಲೋ ಇತ್ತು ಊಟ. ನೋಡೋಷ್ಟೊತ್ತಿಗೆ ಗೋವಾ ಬಂದೇ ಬಿಟ್ಟಿತ್ತು. ನೋಡ್ರಿ, ಗೋವಾ ಎಂಟ್ರ್ ಆದ ಕೂಡಲೇ ಗೋವಾ ವೈಬ್ಸೇ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಈ ಕರೆಕ್ಟ್ ಶಾರ್ಪ್ 5 ಗಂಟೆ ಅಂದ್ರೆ ನಾವು ಹೋಟೆಲ್ ಎಂಟ್ರಿ ಆಗಿದ್ವಿ. ನಾ ರೂಮ್ ಟೂರ್ ನೆಕ್ಸ್ಟ್ ವೀಡಿಯೋ ಒಳಗೆ ಮಾಡ್ತೇನಂತ. ನಾವಿರೋ ಹೋಟೆಲ್ ಕ್ಲಬ್ ಮಹೇಂದ್ರ. ಸೊ ಅಲ್ಲೇ ನಾವು ಒಂದು 2-3 ದಿನ ಇರೋರಿದ್ದೀವಿ ಈಗ. ವ್ಯೂ ಎಂಟ್ರ್ ಆದ ಕೂಡಲೇ ಒಂಥರ ಚಲೋ ವೈಬ್ ಬಂತು, ಫೀಲ್ ಚಲೋ ಅನಿಸ್ತಾ. ಇನ್ನು ರೂಮ್ ಹೆಂಗೈತಿ ಅಂತಂದು ನೋಡ್ಬೇಕಾಗಿತ್ತು ನಾವು. ರೂಮಿಂದ ಕಂಪ್ಲೀಟ್ ವೀಡಿಯೋ ಮುಂದಿನ ವ್ಲಾಗ್ ಒಳಗೆ ಮುಂದಿನ ಮಿನಿ ವ್ಲಾಗ್ ಒಳಗೆ ನಾ ಹಾಕ್ತೇನೆ, ನೋಡಿರಿ. ಪ್ರಾಪರ್ಟಿನೂ ಭಾಳ ದೊಡ್ಡದಿತ್ತಿದು. ಎಲ್ಲಿ 2 ಕ್ಲಬ್ ಮಹೇಂದ್ರ ಅದಾವು. ಸೊ ಇದೊಂದು ಕ್ಲಬ್ ಮಹೇಂದ್ರ ನಾವು ಇದ್ದಿದ್ದು ಚಲೋ ಇತ್ತು. ಹೋದ ಕೂಡಲೇ ಆ್ಯಸ್ ಆಲ್ವೇಸ್ ನಿಮ್ಗೆ ಗೊತ್ತೇ ಇರ್ತೈತಿ, ಕೋಕಮ್ ಜ್ಯೂಸ್ ಕೊಟ್ಟು ವೆಲ್ಕಮ್ ಮಾಡ್ತಾರೆ ಗೋವಾದಾಗ. ಹುಡುಗರಿಗೆ ಅಂತಂದು ಸ್ಯಾಂಡ್ವಿಚ್ ಮೇಕಿಂಗ್ ಆ್ಯಕ್ಟಿವಿಟಿ ಇತ್ತು. ಸಿಯಾರಾಗ ಮಾಡೋಕೆ ಇಂಟ್ರೆಸ್ಟ್ ಇತ್ತು. ಸೊ ಆಕೆಗೆ ಮಾಡು ಅಂತಂದು ಬಿಟ್ಟಿದ್ವಿ. ಅವನೇನು ಗೈಡ್ ಮಾಡುವಂಗಿಲ್ಲ, ಒಟ್ಟು ಅವರ ಮಾಡಬೇಕು ಅಂತಂದು ಹೇಳಿದ್ರೆ ಆಕೆ ಹೆಂಗೆ ಬರ್ತದೆ ಹಂಗೆ ಮಾಡತ್ತಿದ್ಲ. ಆಕೆಗೆ ಎಷ್ಟೆಷ್ಟು ಇಷ್ಟ ಆಗ್ತೈತಿ ಅಷ್ಟೆಲ್ಲ ಒಂದೇ ಥರ ಹಾಕಿ ಅದನ್ನೇನೋ ತುಂಬ್ಸಾಕತ್ಬಿಟ್ಟಿದ್ಲ. ನಾ ಏನೋ ಹೇಳಕತ್ತಿದ್ದ ಕೂಡಲೇ ನೀವೇನೋ ಹೆಲ್ಪ್ ಮಾಡಬೇಡ್ರಿ ಅಂದ್ರೆ ಅದಕ್ಕೇನೋ ಪ್ರೈಸು ಇಟ್ಟಿದ್ರೆ. ನೋಡ್ರಲ್ಲ ಹೆಂಗೆ ಮಾಡತ್ತ. ಸ್ಯಾಂಡ್ವಿಚ್ ಅಂತೂ ಕರೆಕ್ಟ್ ಆಗಲಿಲ್ಲ. ಆಕೆ ಒಂದು 4 ಫೋಟೋರೇ ಚಂದ ಬಂದು ಅದು ಶೆಫ್ ಕ್ಯಾಪ್ ಹಾಕೊಂಡೆ. ಏನೋ ಮಾಡ್ತಾಳೆ, ಇರಲಿ ಬಿಡ ಅಂತಂದು ನಾವು ಸುಮ್ಮ ಬಿಟ್ಟಿದ್ವಿ. ಹೋದ ಕೂಡಲೇ ಸಂಜೆ ಚಹಾ ಟೈಮ್ ಆಗಿತ್ತಲ್ಲ, ಸೊ ಚಹಾ ಸ್ವಲ್ಪ ಸ್ಯಾಂಡ್ವಿಚ್ ತಿಂದೆ ರೂಮ್ ಕಡೆ ಹೊಂಟಿದ್ವಿ. ಸೊ ಮುಂದಿನ ವೀಡಿಯೋ ಒಳಗೆ ಸಿಗೋಣಂತ. ರೂಮ್ ವೀಡಿಯೋ ಹಾಕ್ತೀನಿ. ನಮಸ್ಕಾರ.